ಕಾಯಕ ಬಸವಣ್ಣವರು ಹೇಳಿದ್ರು, ಕಾಯಕ ಮತ್ತು ಕೈಲಾಸ, ಕಾಯಕವೇ ಕೈಲಾಸ, ಕಾಯಕ ಮತ್ತು ದಾಸೋಹ. ಏನಾಗಂದ್ರೆ ಕತಿ ಕಾಯಕ ದಾಸೋಹ ಅಂದ್ರೆ ನೀನೇನಂತ ಅರ್ಥ ಮಾಡ್ಕೊಂಡಿದ್ರೆ ಕಾಯಕ ದಾಸೋಹ ಅಂತಂದ್ರೆ? ಕಾಯಕ ಅಂತಂದ್ರೆ ಬಸವಣ್ಣವರು ಈ ಸಂಪತ್ತನ್ನು ಉತ್ಪಾದನೆ ಮಾಡ್ತಾರಲ್ಲ ಅವರೆಲ್ಲ ಕಾಯಕ ಮಾಡೋ ಜನ. ಯಾರು ಸಂಪತ್ತನ್ನು ಉತ್ಪಾದನೆ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಕಾಯಕ ಮಾಡ್ತಕ್ಕಂಥ ಜನ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಹಾಸ್ಟೆಲ್ಗಳು ಮಾಡಿ ಊಟ ಹಾಕೋದಲ್ಲ ಅಥವಾ ಎಲ್ಲ ಕೂತ್ಕೊಂಡು ಊಟ ಮಾಡೋದಲ್ಲ. ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಆಫ್ ವಾಟ್? ಕ್ರಿಯೇಷನ್ ಆಫ್ ವೆಲ್ತ್, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಇದು ಬಸವಣ್ಣ ಹೇಳುದು. ಏನಪ್ಪ ದತ್ತ, ಸರಿಯಾಗಿದೆಯಾ? ಇಲ್ಲ ಐನವರು ನಂಗೆ ಗೊತ್ತಾದ, ನೀವು ಮಾತಾಡ್ಕೊಳ್ಳಿ, ನೀವು ಎಂ ಬಿ ಪಾಟೀಲ್ ಇಬ್ರು ಮಾತಾಡ್ಕೊಳ್ಳಿ, ಕೇಳೋದು ನಾವು. ಅದರಿಂದ ಬಸವಣ್ಣವರು ಇದನ್ನ ಹೇಳಿದ್ದು ಕಾಯಕ ದಾಸೋಹ. ಅದಕ್ಕೆ ಕಾಯಕ ಅನ್ನೋದು ಕೀಳಿರುಮೆ ಅಲ್ಲ, ಮತ್ತೆ ಕೀಳಲ್ಲ. ಕಾಯಕ ಮಾಡೋರೇ ಶ್ರೇಷ್ಠರು ಅಂತ ಹೇಳೋದು. ಅದಕ್ಕೆ ಬಸವಣ್ಣ ನೀವು ಯಾರ ಮಗ ಅನ್ನೋದಕ್ಕೆ ಏನು ಹೇಳಿದ್ದಾರೆ? ಅದಲ್ಲಯ್ಯ, ಮಾದಾರ ಚೆನ್ನಯ್ಯನ ಮಗ. ನಾನು ಅತ್ಯಂತ ಕೊನೆಯಲ್ಲಿರ್ತಕ್ಕಂಥ ಜಾತಿ ಇದೆಯಲ್ಲ ಅವ್ರ ಮಗ ನಾನು ಅಂತ. ಅವ್ರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆ ಶರಣರು, ಬಸವಣ್ಣವರು, ಬಸವಾದಿ ಶರಣರುಗಳು ಅದನ್ನು ಹೇಳ್ತಾರೆ. ನಾನು ಕಟ್ಟ ಕಡೆಯ ಸಮಾಜದಲ್ಲಿ ಯಾರು ಕಟ್ಟ ಕಡೆಯವರು ಇರ್ತಾರೆ ಅವ್ರ ಮಗ ನಾನು. ಅದನ್ನೇ ಇಂಗ್ಲಿಷ್ನಲ್ಲಿ ಡಿಗ್ನಿಟಿ ಆಫ್ ಲೇಬರ್. ಅದಕ್ಕೆ ಎಲ್ಲರೂ ಕಾಯಕ ಮಾಡಬೇಕು ಅಂತ ಹೇಳಿದ್ರು ಬಸವಣ್ಣವರು. ಕೆಲವರು ಮಾತ್ರ ಕಾಯಕ ಮಾಡೋದು, ಸಂಪತ್ತನ್ನು ಉತ್ಪಾದನೆ ಮಾಡೋದು ತಿನ್ನೋದಲ್ಲ. ತಿನ್ನೋದು ಉತ್ಪಾದನೆ ಮಾಡೋರು ಯಾರೋ, ತಿನ್ನೋರು ಯಾರೋ. ದಿಸ್ ಶುಡ್ ಗೋ, ದಿ ಸಿಸ್ಟಮ್ ಇಸ್ ಶುಡ್ ಗೋ ಅಂತ ಬಸವಣ್ಣವರು ಅವತ್ತು ಮಾಡಿ, ಎಲ್ಲರೂ ಕಾಯಕ ಮಾಡಿಯಪ್ಪ, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ಅಂದ್ಕೊಂಡ್ರೆ ಅಂತ ಸಮಾಜದಲ್ಲಿ ಯಾರು ಕೂಡ ಹಿಂಗಿರಲ್ಲ ಕೈಗಳು, ಎಲ್ಲಾ ಕೈಗಳು ಕೂಡ ಹಿಂಗಿರ್ತವೆ ಅಂತ ಹೇಳೋದು ಬಸವಣ್ಣವರು. ಗೊತ್ತಾಯ್ತೇನಪ್ಪ ಕತೆ? ಇನ್ನೊಂದು ದಿನ ಹೇಳು, ಎಲ್ಲರೂ ಹೋಗಿ. ಗೊತ್ತಿದೆಯಾ? ಓಕೆ. ಸೊ ಇದು ಕಾಯಕ ಮತ್ತು ದಾಸೋಹ. ಇದನ್ನೇ ಬಸವಣ್ಣವರು ಕಾಯಕವೇ ಕೈಲಾಸ. ಅದಕ್ಕೆ ಬಸವಣ್ಣವರು ಏನ್ ಹೇಳ್ತಾರೆ ಅಂದ್ರೆ ದೇವ್ರ ಬಗ್ಗೆ, ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ ಅವ್ರ ವ್ಯಾಖ್ಯಾನ ಏನ್ ಗೊತ್ತಾ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ ಅಲ್ವಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸರ್. ಅಧ್ಯಯನ ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ ಅಧ್ಯಯನ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಿನಗೆ ಕೋನ್ ರೆಡ್ಡಿ ನಿಂಗೆ ಏನ್ ಗೊತ್ತಿಲ್ವೋ ಅದೆಲ್ಲ ಹೇಳ್ತಾ ಇದ್ದೀನಿ ನಾನು. ಕೋನ್ ರೆಡ್ಡಿಗೆ ಮಹದಾಯಿ ಬಿಟ್ರೆ ಬೇರೆ ಏನು ಪ್ರಸ್ತಾಪ ಮಾಡಲ್ಲ. ಮಹದಾಯಿ 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 ಮಹದಾಯಿ, ಕಳಸ ಬಂಡೂರಿ. ಓಕೆ, ಅದು ಒಳ್ಳೇದು. ಯು ಆರ್ ಫ್ರಮ್ ದಟ್ ಏರಿಯಾ, ಅದು ಮಾಡಲೇಬೇಕು. ಆಮೇಲೆ ಬರೀ ಅಧ್ಯಯನ ಅಲ್ಲ, ನಾನು ಬಸವಣ್ಣವ್ರು ಏನ್ ಹೇಳಿದ್ರು ಅದನ್ನು ಪಾಲನೆನೂ ಕೂಡ 100% ಮಾಡಕ್ಕಾಗದೇ ಇರ್ಬೋದು. ಬಸವಣ್ಣನ ತರ 100% ಮಾಡಕ್ಕಾಗದೇ ಇರ್ಬೋದು. ಆದರೆ ನಾನು ನಂಬ್ಕೊಂಡಿರ್ತಕ್ಕಂಥದ್ದು ಬಸವಣ್ಣ ಅವರು ಇದೆಯಲ್ಲ, ಅವರ ವಿಚಾರಗಳಲ್ಲಿ ನಡಿಬೇಕು ಅಂತಕ್ಕಂಥದ್ದು ನಂಬ್ಕೊಂಡಿರ್ತಕ್ಕಂಥವ್ರು. ಅದೇ ಈ ಸಮಾಜಕ್ಕೆ, ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಅದೇ ಪರಿಹಾರ ಅಂತಕ್ಕಂಥದ್ದು. ಸಮಾಜದ ನಿರ್ಮಾಣ ಆಗಬೇಕು ಅಂತ ನಾವೇನು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಲ್ಲ, ಅದನ್ನ ಬಸವಣ್ಣವರು 850 ವರ್ಷಗಳ ಹಿಂದೆನೆ ಈ ಸಮಾಜದ ಸಾಮಾಜಿಕ ನ್ಯಾಯದ ಬೀಜವನ್ನ ಬಿತ್ತಿದ್ರು, ಪ್ರಜಾಪ್ರಭುತ್ವದ ಬೀಜವನ್ನ ಬಿತ್ತಿದ್ರು. ಇದು ಅದಕ್ಕೋಸ್ಕರ ಬಸವಣ್ಣವರು ಇವತ್ತು ಎಲ್ಲಾ ಕಾಲಕ್ಕೂ ಪ್ರಸ್ತುತ ಆಗ್ತಾರೆ. ಅನುಭವ ಮಂಟಪ ಅನ್ನೋದೇ ಪಾರ್ಲಿಮೆಂಟ್, ಈಗಿನ ಪಾರ್ಲಿಮೆಂಟ್. ಅಲ್ಲಿ
ಮೇಲ್ವರ್ಗದವ್ರನ್ನ ಕುಳಿಸಿಲ್ಲ ಕರ್ಕೊಂಡ್ಬಂದು. ಅಲ್ಲಮ್ಮ ಪ್ರಭು ಅತ್ಯಂತ ಕೆಳ ಜಾತಿಗೆ ಸೇರಿದವರು, ಅವ್ರನ್ನ ಕರ್ಕೊಂಡ್ಬಂದು ಅಲ್ಲ ಮಹಿಳೆಯರು ಇದ್ರಪ್ಪ. ಅಧ್ಯಕ್ಷರು ಯಾರಯ್ಯ? ಅಲ್ಲಮ್ಮ ಪ್ರಭು. ಅದು ಹೇಳು ಮತ್ತೆ, ನೀನು ಅಷ್ಟಕ್ಕೆ ಸೀಮಿತ ಆಗು. ಮಹಿಳೆಯರು ಬಹಳ ಜನ ಇದ್ರು, ವಚನಗಳು ತಯಾರು ಮಾಡಿದ್ದಾರೆ. ಅಕ್ಕಮಾದೇವಿ ಆದಿಯಾಗಿ ಬಹಳ ಜನ. ಆಯ್ದಕ್ಕಿ ಮಾರಯ್ಯ ಗೊತ್ತಾ? ಆರ್ದಕ್ಕಿ, ಅದನ್ನೇ ನಾನು ಹೇಳ್ದೆ. ಆಯ್ದಕ್ಕಿ ಮಾರಯ್ಯ, ಐದಕ್ಕೆ ಲಕ್ಕಮ್ಮ. ಆಯ್ದಕ್ಕಿ ಲಕ್ಕಮ್ಮ. ಯಾರು ಹೇಳಿದ್ದು? ನೀವು ವೀರಶೈವ ಮಹಾಸಭಾದ ಸೆಕ್ರೆಟರಿ ಆದದಕ್ಕೂ ಸಾರ್ಥಕ ಆಯ್ತು. ಬಸವ ತತ್ವ ಮೇಲೆ ನಡೀತದೆ ಸರ್. ನಾನೀಗ ದಾರಿ ತಪ್ಪಿಬಿಡ್ತೀನಿ ಅನ್ನೋ ಕಾಣಿಸುತ್ತೆ. ಸುಮ್ಮನೆ ತಮಾಷೆಗೆ. ಇಲ್ಲ ಸರ್, ಹೇಳಿ ಸರ್, ಚೆನ್ನಾಗಿದೆ ಅದು. ಹೇಳಿ ಸರ್. ನನ್ಗೆ ಯಾರು ಪ್ರವಚನ ಕರೆಯಲ್ರಯ್ಯ, ಹೇಳ್ತೀನಿ. ಅದು ಒಂದ್ಸಾರಿ ಹೇಳಿದ್ದೆ. ಮನೆ ಅಧ್ಯಕ್ಷರೇ, ಅದೇನೇ ಇರಲಿ, ಇದು ನಮ್ಮ ಸಂವಿಧಾನದಲ್ಲೂ ಕೂಡ ಬಸವಣ್ಣವರು ಏನೇನು ಮಾಡಿದ್ರು, ಅವತ್ತು ಬಸವಾದಿ ಶರಣಗಳು ಏನೇನು ಮಾಡಿದ್ರು, ಅವೆಲ್ಲ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಅವೆಲ್ಲವೂ ಕೂಡ ಇದ್ದಾವೆ. ಸಮ ಸಮಾಜ, ಸಾಮಾಜಿಕ ನ್ಯಾಯ, ಸಮಾನ ಅವಕಾಶಗಳು, ಭ್ರಾತೃತ್ವ, ಸಹಬಾಳ್ವೆ, ಇವೆಲ್ಲವೂ ಕೂಡ ಸಂವಿಧಾನದಲ್ಲಿದ್ದಾವೆ. ಇದನ್ನೇ ಬಸವಣ್ಣವರು ಕೂಡ ಆ ಕಾಲದಲ್ಲಿ ಹೇಳಿದ್ರು, 850 ವರ್ಷಗಳ ಹಿಂದೆನೆ. ಬಹುಶಃ ಜಗತ್ತಿನಲ್ಲಿ ಸಾಮಾಜಿಕ ನ್ಯಾಯದ ಬೀಜವನ್ನ ಹಾಕಿದವರು ಬಹುಶಃ ಜಗತ್ತಿನಲ್ಲೇ ಮೊದಲಿಗರು ಬಸವಣ್ಣವರು ಅಂತ ಹೇಳಿದ್ರೆ ಅದು ಅತಿಶಯ ವಿಚಾರ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದಕ್ಕೆ ಕತ್ತಿಯವರೇ, ಈ ಕುರಿಗಳಿದ್ವಲ್ಲ, ಹಿಂಗೆ ನೀರು ಬಂದಾಗ ಸತ್ತೋಗವು, ಬ್ಲೂ ಟಂಗ್ ಬಂದಾಗ ಸತ್ತೋಗ್ಬಿಡವು. ಗೊತ್ತಾ ನಿಂಗೆ ಬ್ಲೂ ಟಂಗ್ ಅಂತ ಕಾಯಿಲೆ ಒಂದು? ನೀಲಿ ನಾಲಿಗೆ ಅಂತ ಕರೀತಾರೆ ಕನ್ನಡದಲ್ಲಿ. ಅವು ಬಂದ್ರೆ ಸತ್ತೋಗ್ಬಿಡವು, ಇನ್ನೇನೋ ಬೇರೆ ಆಗ್ಬಿಟ್ಟು ಸತ್ತೋಗ್ಬಿಡವು. ಬಹಳ ಜನ ಪಾಪ ಒಂದು ಕುರಿ ಸತ್ತೋಗ್ಬಿಟ್ರೆ ಕನಿಷ್ಠ 10,000 ರೂಪಾಯಿ ನಷ್ಟ ಆಗ್ತದೆ. ಒಂದು ಕುರಿ ಸತ್ತೋದ್ರೆ 10,000 ರೂಪಾಯಿ ನಷ್ಟ ಆಗ್ತದೆ. ನಾನು ಅದಕ್ಕೆ ಏನು ಮಾಡಿದೆ, ಮೊದಲನೇ ವರ್ಷ 3,000 ರೂಪಾಯಿ ಒಂದು ಕುರಿಗೆ ಪರಿಹಾರ ಕೊಡೋದು ಅಂತ ಮಾಡಿದೆ, ಮೇಕೆಗೆ, ಕುರಿಗೆ. ಆಮೇಲೆ ಅದನ್ನು ಹೆಚ್ಚು ಮಾಡಿ 5,000 ರೂಪಾಯಿ ಮಾಡಿದ್ದೇನೆ. ಈ ವರ್ಷದಿಂದ ಎತ್ತುಗಳು ಸತ್ರೆ, ದನಗಳು ಸತ್ರೆ 10,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದನ್ನು ಮಾಡಿದೆ. ರಸ್ತೆಯಲ್ಲಿ ಹೋಯ್ತಾ ಇರ್ತವೆ, ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋಯ್ತವೆ ಎತ್ತುಗಳು, ದನಗಳು ಸತ್ತೋಗ್ಬಿಡ್ತವೆ. ಇದಕ್ಕೆ 10,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮಾಡಿದ್ದೀನಿ. ನಾನು ಈಗಾಗಲೇ ಯೋಚನೆ ಮಾಡಿದ್ದೀನಿ, ಎಮ್ಮೆಗಳಿಗೂ ಕೋಣಗಳಿಗೂ ಕೂಡ ಅವಕ್ಕೂ ಪರಿಹಾರ ಕೊಡಬೇಕು ಸತ್ತೋದ್ರೆ ಅಂತ, ಅದನ್ನು ಮಾಡ್ತೀನಿ. ಈಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತೀವಿ. ಆ ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀನು ನೀವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಲ್ಲ ಯಾವ ಕರ್ನಾಟಕ ಇಲ್ಲ, ಎಮ್ಮೆ ಕೋಣ ಹುಟ್ಟುದು ಇಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಉತ್ತರ ಕರ್ನಾಟಕದಲ್ಲಿ ಇವ್ರು ಕೇಳಿ, ಯಾರು ಕೂಡ ಇಲ್ವಾ? ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಕೇಳಿ, ಅವ್ರು ಮೊನ್ನೆ ಆರ್ಡರ್ ತಗೊಂತಾರೆ. ಎಲ್ಲಾ ಕಡೆ ಮೊನ್ನೆ ಕೇಳಿದಾಗ ಆರ್ಡರ್ ತೆಗೆದಿದ್ದು, ಅದಕ್ಕಿಂತ ಮುಂಚೆ ಇಲ್ಲ. ಎಮ್ಮೆ ಕೋಣ ಎಮ್ಮೆ ಕೋಣ ಇದ್ದಿಲ್ಲ, ಈಗ ಆದೇಶ ತಗೊಂಡು ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಮ್ಮೆ ಹೆಸರು ಮುರ್ರಾ ಅಂತ, ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಮ್ಮೆ ಹೆಸರು ಸುರ್ತಿ ಅಂತ. ನೀವು ಮುರ್ರಾ, ಆ ಕಡೆ ಸುರ್ತಿ. ಯಾಕೆ ಕಚ್ಚ ಎಲ್ಲ ಕಡೆಗೆ ಇವೆ. ಈ ಕೋಣ ಅಂತಂದ್ರೆ ಮಹಿಷ ಅಂತ ಗೊತ್ತಾದ ನಿನ್ಗೆ?